ಇವರಿಂದೆ ಹೋಗ್ತಾರೆ. ಆಮೇಲೆ ರಾವಣ ಒಂದು ಭಿಕ್ಷಕನ ವೇಷನಲ್ಲಿ ಬಂದ್ಬಿಟ್ಟು ಸೀತೆಗೆ ಭಿಕ್ಷೆ ಕೇಳಿ ಅವಳು ಭಿಕ್ಷೆ ಕೊಡೋಕ್ಕೆ ಬಂದಾಗ ಅವಳನ್ನ ಅಪಹರಣ ಮಾಡ್ತಾನೆ. ಸೀತೆ ರಾಮನ ಹೆಂಡತಿ ಆದಮೇಲೆ ಅವಳು ಒಂದು ದೇವತೆ, ಅವಳಿಗಾದ್ರೂ ಗೊತ್ತಾಗೋದು ಬೇಡವಾ ರಾವಣ ನನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ದಾನೆ ಅಂತ. ಅವಳು ಭಿಕ್ಷೆ ಹಾಕಕ್ಕೆ ಹೊರಗೋಗಿ ಭಿಕ್ಷೆ ಹಾಕ್ತಾ ಅವ್ನು ಹೇಳ್ಕೊಂಡು ಹೋಗ್ತಾನೆ. ಅವಳಿಗೂ ಶಕ್ತಿ ಇಲ್ಲ ಅವಳನ್ನ ಕಾಪಾಡ್ಕೊಳ್ಳೋಕ್ಕೆ. ಇದೆಂಥ ದೇವರು? ಇವಾಗ ರಾಮನ ಫ್ಯಾಮಿಲಿನೇ ಕಿಡ್ನ್ಯಾಪ್ ಮಾಡುವಷ್ಟು ರಾಕ್ಷಸನಿಗೆ ಶಕ್ತಿ ಇದ್ಮೇಲೆ ನನ್ನ ಫ್ಯಾಮಿಲಿಗೂ ಯಾರು ಏನಾರು ಮಾಡಿದ್ರೆ ರಾಮನಿಗೆ ಬಚಾಯಿಸೋ ತಾಕತ್ತೆಲ್ಲಿದೆ? ಅವನ ಹೆಂಡತಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ನನ್ನನ್ನೇನು ಉಳಿಸ್ತಾನೆ? ಈ ದೇಶಕ್ಕೇನು ಕಾಪಾಡ್ತಾನೆ? ಈ ಜಗತ್ತನ್ನೇನು ನೋಡ್ತಾನೆ? ಸೊ ನಂಗೆ ತುಂಬ ಬೇಸರ ಆಯಿತು. ಆಮೇಲೆ ಇದು ರಾಮ ದೇವ್ರು ಆಗೋಕ್ಕೆ ಅಸಾಧ್ಯ. ಯಾವುದೋ ಒಂದು ರಾಜ ಇರ್ಬೋದು, ಏನೋ ಇರ್ಬೋದು, ಆದರೆ ದೇವ್ರಂತೂ ಅಲ್ವೇ ಅಲ್ಲ. ಒಂಥರ ಇದೆಲ್ಲ ಗೊತ್ತಾಗಿ ಇವಾಗ ಯಾರೋ ಒಂದು ಕಲ್ಪನೆ ಮಾಡಿರೋದು ಅಂತ ನನಗೆ ಗೊತ್ತಾಯಿತು. ಆಮೇಲೆ ಸರಿ, ನಮ್ಮಲ್ಲಿ 300 ಕೋಟಿ ದೇವ್ರು ಇದ್ದಾರಲ್ಲ, ಯಾರು ಒಬ್ಬರು ನನ್ನ ಬಚಾಯಿಸ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಇನ್ನೊಂದು ದೇವ್ರನ್ನ ನೋಡಿದೆ, ಗಣೇಶ. ಇವ್ರಿಗೋಸ್ಕರ ಮಂದಿರದಲ್ಲೆಲ್ಲ ಹೋಗ್ಬಿಟ್ಟು ಒಳ್ಳೆ ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ ಹಾಡಿ ಒಂಥರ ಪೂಜೆ ಮಾಡ್ತಾಯಿದ್ದೆ. ಏನಂದರೆ ಮಹಾ ಶಿರ್ಕ್ ಅಂತ ಹೇಳ್ತಾರಲ್ಲ, ಆ ಥರದವನಾಗಿದ್ದೆ ಈ ಸೋಕಾಳ್ ದೇವ್ರ ಹಿಂದೆ. ಆಮೇಲೆ ಇವ್ರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ ಗಣೇಶನ ತಾಯಿ ಪಾರ್ವತಿ, ಈಶ್ವರನ ಹೆಂಡತಿ. ಈಶ್ವರ ಅತಿ ಬಲವಾದ, ಪ್ರಭಾವಶಾಲಿಯಾದ, ಅತಿ ಬಲವಾದ ಒಂದು ದೇವರು ಅಂತ ಹಿಂದೂ ಬಿಲೀಫ್. ಅವ್ನು 3ನೇ ಕಣ್ಣು ಬಿಟ್ಬಿಟ್ರೆ ಎಲ್ಲ ಭಸ್ಮ ಆಗ್ಬಿಡುತ್ತೆ, ಆ ಥರ ಎಲ್ಲ ಒಂದು ಬಿಲೀಫು. ಸರಿ, ಪಾರ್ವತಿ ನಾನು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಗಣೇಶನ್ನ ಸೃಷ್ಟಿ ಮಾಡ್ತಾಳೆ. ನೀನು ನನ್ನ ವಾಚ್ಮ್ಯಾನ್ ಆಗಿರೋ, ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಗಣೇಶಂಗೆ ಹೇಳಿ ಅವಳು ಸ್ನಾನಕ್ಕೆ ಹೋಗ್ತಾಳೆ. ನಾನು ಯೋಚನೆ ಮಾಡಿದೆ, ಪಾರ್ವತಿ ಈಶ್ವರನ ಹೆಂಡತಿ, ಅಷ್ಟು ಪವರ್ಫುಲ್ ದೇವರ ಹೆಂಡತಿಗೆ ಸೆಕ್ಯೂರಿಟಿ ಬೇಕಾ? ಅಷ್ಟು ಪವರ್ಫುಲ್ ಹೆಂಡತಿಗೆ ಸೆಕ್ಯೂರಿಟಿ ಬೇಕಾ? ಸ್ನಾನ ಮಾಡಬೇಕಾದ್ರೆ ಸ್ನಾನ ಯಾಕೆ ಮಾಡಬೇಕು ಬಿಡಿ, ಅದು ಹೋಗಲಿ. ಸ್ನಾನ ಮಾಡಬೇಕಾದ್ರೆ ಸೆಕ್ಯೂರಿಟಿ ಬೇಕಾ? ಸರಿ, ಇದೆಲ್ಲ ಆಮೇಲಿಂದ ಏನಾಗುತ್ತೆ, ಅವಳು ಸ್ನಾನಕ್ಕೆ ಹೋದಾಗ ಗಣೇಶ ಕಾಯ್ತಾ ಇರ್ತಾನೆ. ಈಶ್ವರ ಮನೆ ಒಳಗೆ ಬರ್ತಾನೆ. ನಾನೆಲ್ಲ ಹೊರಗೆ ಹೋಗಿರ್ತಾನೆ, ಮನೆ ಒಳಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಕೇಳ್ತಾನೆ, ನೀನು ಯಾರು ಅಂತ ಗಣೇಶನ್ ಕೇಳ್ತಾನೆ. ನಾನು ಅಂದ್ಕೊಂಡೆ, ಈಶ್ವರನಿಗೆ ಅವನ ಮನೇಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ, ಬಂದ್ಬಿಟ್ಟು ನೀನು ಯಾರು ಅಂತ ಅವನಿಗೆ ಕೇಳೋದ? ನೀ ಇಡೀ ಜಗತ್ತನ್ನ ನೀನು ಸೃಷ್ಟಿ ಮಾಡ್ದು ನಿನಗೆ ಗೊತ್ತಿರಬೇಕಲ್ವ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ. ನಿನ್ನ ಹೆಂಡ್ತಿನೇ ಅವಳನ್ನು ಸೃಷ್ಟಿ ಮಾಡ್ದ, ನೀನು ಬಂದು ಕೇಳ್ತಾ ನೀನು ಯಾರು ಅಂತ ಗೊತ್ತಾಗೋದು ಬೇಡವಾ ನಿನಗೆ? ಸರಿ, ಕೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ನಮ್ಮಮ್ಮ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ, ಅವಳನ್ನ ನಾನು ಕಾವಲಾಗಿ ಕಾಯ್ತಾ ಇದ್ದೀನಿ, ಸೆಕ್ಯೂರಿಟಿ ನಾನು ಅಂತ ಹೇಳ್ತಾನೆ. ಇವನು ಈಶ್ವರ, ಇಲ್ಲ ನಾನು ಒಳಗೆ ಹೋಗಬೇಕು ಅಂತಾನೆ. ಗಣೇಶ, ಇಲ್ಲ ನಾನು ಬಿಡಲ್ಲ ಅಂತಾನೆ. ಇಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಗಿ ಈಶ್ವರ ಏನು ಮಾಡ್ತಾನೆ, ತಲೆನ ಕತ್ತರಿಸ್ತಾನೆ. ತಲೆನ ಕತ್ತರಿಸ್ಬಿಟ್ಟು ಒಳಗೆ ಹೋಗ್ತಾನೆ. ನಾನು ಏನಕ್ಕೆ ಈಶ್ವರನಿಗೆ ಅಷ್ಟೊಂದು ಸಹನೆ ಬೇಡವಾ? ಅವ್ನು ಹೇಳ್ತಾ ಇದ್ದಾನೆ, ನಿನ್ನ ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳೆ, ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾಳೆ, ಹೋಗೋಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂದರೆ ಜಗಳಾಡಿ ತಲೆ ಕತ್ತರಿಸೋ ಅಗತ್ಯ ಏನಿತ್ತು? ಅಷ್ಟೊಂದು ಸಹನೆ ಇಲ್ವಾ ದೇವರು ಅನ್ನೋರಿಗೆ? ಇದು ಯಾವ ರೀತಿ ಕ್ವಾಲಿಟಿ ದೇವ್ರಿಗೆ? ಅಸಾಧ್ಯ ಇದು. ಸರಿ, ತಲೆ ಕತ್ತರಿಸ್ಬಿಟ್ಟು ಒಳಗೆ ಹೋಗ್ತಾನೆ. ಅಷ್ಟರಲ್ಲಿ ಪಾರ್ವತಿ ಸ್ನಾನ ಮುಗಿಸಿ ಹೊರಗೆ ಬರ್ತಾಳೆ. ಹೊರಗೆ ಬಂದು ಅವಳು ಜಗಳ ಆಯ್ತಾಳೆ. ಏನು ನೀನು ನನ್ನ ಮಗನ ಸಾಯಿಸ್ಬಿಟ್ಟಿದ್ಯಾ, ನನ್ನ ಮಗನ ನೀನು ಬದುಕಿಸ್ಬೇಕು ಅಂತ ಕೇಳ್ಕೊತಾಳೆ. ನಾನು ಈಶ್ವರ ಹೇಳ್ತಾನೆ, ಇಲ್ಲ ನಾನು ಒಂದ್ಸಲ ಸಾಯಿಸಿದ್ಮೇಲೆ ಒಂದ್ಸಲ ಮಾಡಿದ ಕೆಲಸನ ನಾನು ಹಿಂದೆ ತೊಗೊಳಕ್ಕಾಗಲ್ಲ ಅಂತ. ಸೊ ನಾನು ಯೋಚನೆ ಮಾಡಿದೆ, ಇಷ್ಟೊಂದು ಶಕ್ತಿಶಾಲಿ ದೇವರು ಅಂತ ಇವನು ಪೂಜೆ ಮಾಡ್ತೀವಿ, ಪಾರ್ವತಿ ಅವನ ಸ್ವಂತ ಹೆಂಡತಿ ಕೇಳ್ತಾ ಇದ್ದಾಳೆ ನನ್ನ ಮಗನ ಬದುಕಿಸು ಅಂತ. ಅದನ್ನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಅಸಾಧ್ಯ ಅಂತ ಹೇಳು. ಈ ದೇವರು ನಿಜವಾಗಲೂ ದೇವ್ರ? ಬರೀ ಒಂದು ತಲೆನ ಜೋಡಿಸಿ ಅವನಿಗೆ ಜೀವ ಕೊಡೋಕ್ಕಾಗಲ್ವ? ತಪ್ಪು ಮಾಡಿದ್ದು ಅವನೇ ಕತ್ತರಿಸಿದ್ದು. ಇವಾಗ ತಪ್ಪು ಮಾಡಿದ್ದು ಅವನೇ, ಅದನ್ನು ಜೋಡಿಸಿ ಒಂದು ಜೀವ ಕೊಡೋ ಶಕ್ತಿ ಇಲ್ವ ಈ ದೇವ್ರಿಗೆ? ಇದು ಯಾವ ರೀತಿ ದೇವ್ರು ಸಾಧ್ಯ? ಸೊ ತುಂಬ ಜಗಳ ಆಗುತ್ತೆ. ಆಮೇಲಿಂದ ಈಶ್ವರ ಕೊನೆಗೆ ಒಂದು ಸೊಲ್ಯೂಷನ್ ಹುಡುಕ್ತಾನೆ. ಹೇಳ್ತಾನೆ, ಅವನ ಕೆಲಸದವ್ರಿಗೆ ಹೇಳ್ತಾನೆ, ನೀವು ಹೋಗ್ಬಿಟ್ಟು ಈ ದಿಕ್ಕಿನಲ್ಲಿ ಮಲಗಿರೋ ಯಾವುದೇ ಪ್ರಾಣಿ ಸಿಕ್ಕಿದ್ರೂ ಆ ಪ್ರಾಣಿ ತಲೆನ ತೊಗೊಂಬನ್ನಿ ಅಂತ ಕಳಿಸ್ತಾನೆ. ಅವ್ರು ಹೋಗ್ಬಿಟ್ಟು ಹುಡುಕ್ತಾರೆ. ಒಂದು ಆನೆ ಮಲಗಿರುತ್ತೆ ಆ ದಿಕ್ಕಿನಲ್ಲಿ, ಆ ಡೈರೆಕ್ಷನಲ್ಲಿ. ಆನೆ ತಲೆನ ಕತ್ತರಿಸ್ಬಿಟ್ಟು ಗಣೇಶಂಗೆ ಹಾಕ್ತಾರೆ. ಇದೆಲ್ಲಿ ನ್ಯಾಯ? ಅದೇ ತಲೆನ ಜೋಡಿಸ್ಬೋದಾಯ್ತಲ್ವ? ಫಸ್ಟು ಜೋಡ್ಸೋಕ್ಕಾಗಲ್ಲ ಅಂದ, ಆಮೇಲಿಂದ ಆನೆ ತಲೆ ತೊಗೊಂಬಂದ್ಮೇಲೆ ಅದನ್ನು ಜೋಡಿಸ್ದ. ಇದು ಯಾವ ನ್ಯಾಯ? ಇವನ್ ಮಗನ ಬದುಕ್ಸೋಕೆ ಇನ್ನೊಂದು ಜೀವನ ಸಾಯಿಸ್ಬೇಕಾ? ಇಲ್ಲ ಈಶ್ವರಂಗಿಂತ ಆನೆ ಶಕ್ತಿಶಾಲಿನ? ಆನೆ ತಲೆ ಹೋಗಿದ ತಕ್ಷಣ ಗಣೇಶನ್ಗೆ ಬಂದ್ಬಿಡ್ತಾ? ಸರಿ, ಇದೆಲ್ಲ ಸರಿ. ಇವ್ರ ವೀಕ್ನೆಸ್ ಅನ್ನೋ ಗೊತ್ತಾಯಿತು. ನಾನು ಗಣೇಶಂಗೆ ಯಾಕೆ ಪೂಜೆ ಮಾಡಬೇಕು? ಅವನ ತಲೆನೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅವನಿಗೆ, ಇನ್ನು ನನ್ನನ್ನೇನು ಉಳಿಸ್ತಾನೆ? ಅವನ ತಲೆ ಕೂಡ ತೆಗಿಬೇಕಾದ್ರೆ ಉಳಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ. ಸತ್ತ ಮೇಲೆ
ಜೀವಂತ ಆಗೋ ಶಕ್ತಿನೂ ಇರಲಿಲ್ಲ. ಇನ್ನು ನನ್ನನ್ನೇನು ಉಳಿಸ್ತಾನೆ? ಇವನಿಗೇನಿಗೋಸ್ಕರ ನಾನು ಪೂಜೆ ಮಾಡಬೇಕು? ಇವನನ್ನು ಬಿಟ್ಬಿಟ್ಟು ಬೇರೆ ಯಾರನ್ನಾರು ಪೂಜೆ ಮಾಡ್ಬೋದಲ್ವ? ನಮ್ಮ ಅಪ್ಪ ಅಮ್ಮನೇ ಏನೋ ಪರವಾಗಿಲ್ಲ, ಕೆಲಸ ಮಾಡಿದ್ರು, ನನಗೆ ಬೆಳೆಸಿದ್ರು, ಓದಿಸಿದ್ರು, ದೊಡ್ಡವನಾಗಿ ಮಾಡಿದ್ರು. ಅವ್ರಿಗಾದ್ರೂ ಈ ಶಕ್ತಿ ಇದೆ. ಈ ಗಣೇಶನಿಗೆ ಅವನ ತಲೆನೇ ಉಳಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಅವನಿನೇನು ಪೂಜೆ ಮಾಡಿ ಏನು ಉಪಯೋಗ ನನಗೆ? ಸರಿ, ಇದನ್ನು ಬಿಡಿ ಅಂದ್ಬಿಟ್ಟು ಈ ಅನಾಲಿಸಿಸ್ ಬಿಟ್ಬಿಟ್ಟು, ಹಿಸ್ಟ್ರಿ ಸ್ಟೂಡೆಂಟು, ಮೈಸೂರಿನವನು, ಚಾಮುಂಡೇಶ್ವರಿ ಬೆಟ್ಟ ಇದೆ ಮೈಸೂರಿನಲ್ಲಿ. ಸರಿ, ಇವಳು ನನ್ನ ಬಚಾಯಿಸ್ಕೊಂಡ್ಬಿಡ್ತಾಳೆ, ಚಾಮುಂಡೇಶ್ವರಿ ಬೆಟ್ಟ ಇದೆ, ಇದಂತೂ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಯೋಚನೆ ಮಾಡಿದೆ. ಚಾಮುಂಡೇಶ್ವರಿದು ಏನಂದರೆ, ಆ ಮೈಸೂರಲ್ಲಿ ಒಬ್ಬ ರಾಕ್ಷಸ ತಪಸ್ಸು ಕೂತಿರ್ತಾನೆ. ಅವನ ಹೆಸರು ಮಹಿಷಾಸುರ. ಅವನು ವರ್ಷಾನ್ಗಟ್ಲೆ ತಪಸ್ಸು ಕೂತ್ಬಿಟ್ಟು ಒಂದ್ಸಲ ಬ್ರಹ್ಮ ಅವನ ಸಂತುಷ್ಟನಾಗ್ಬಿಟ್ಟು ಬ್ರಹ್ಮ ಕೇಳ್ತಾನೆ, ಏನು ಬೇಕು ನಿನಗೆ? ನಿನ್ನ ತಪಸ್ಸಿನಿಂದ ನನಗೆ ತುಂಬ ಸಂತೋಷ ಆಗಿದೆ ಅಂತ ಬ್ರಹ್ಮ ಹೇಳ್ತಾನೆ ಮಹಿಷಾಸುರನಿಗೆ. ಮಹಿಷಾಸುರ ಹೇಳ್ತಾನೆ, ನನಗೆ 2 ವರ ಬೇಕು. ಒಂದೇನು, ನಾನು ಈ ಜಗತ್ತಿನಲ್ಲಿ ಯಾರು ಇದ್ದಾರೋ ಅವ್ರಿಗಿಂತ ನಾನು ಶಕ್ತಿಶಾಲಿ ಆಗಬೇಕು. ಎರಡನೇದು, ನನಗೆ ಮೃತ್ಯು ಬರಬಾರ್ದು, ನಾನು ಅಮರವಾಗಿರಬೇಕು ಅಂತ ಕೇಳ್ತಾನೆ. ಸರಿ, ಬ್ರಹ್ಮ ಹೊರ ಕೊಟ್ಟು ಹೋಗ್ತಾನೆ. ಹಿಂದೂಸಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನಂದರೆ ದೇವ್ರಿಗೆ ಒಂದು ಲೋಕ ಇದೆ, ಅದು ದೇವರ ಲೋಕ. ಇನ್ನೊಂದು ರಾಕ್ಷಸರ ಲೋಕ, ಇನ್ನೊಂದು ಮನುಷ್ಯರೋದು. ಈ ರಾಕ್ಷಸರು ದೇವರು ಯಾವಾಗಲೂ ಹೊಡೆದಾಡ್ತಾ ಇರ್ತಾರೆ. ಸೊ ಈ ರಾಕ್ಷಸ ಬ್ರಹ್ಮನಿಂದ ವರ ಪಡೆದ. ಬ್ರಹ್ಮ ಈ ಲೋಕನ ಸೃಷ್ಟಿ ಮಾಡಿದನು ಅಂತ ಅವ್ರ ಬಿಲೀಫು. ವರ ಪಡೆದ ಮೇಲೆ ಏನಾಗುತ್ತೆ, ಈ ಮಹಿಷಾಸುರ ಹೋಗ್ಬಿಟ್ಟು ದೇವಲೋಕಕ್ಕೆ ಹೋಗ್ಬಿಟ್ಟು ದೇವ್ರನ್ನೇ ಸಾಯ್ಸಕ್ಕೆ ಹೋಗ್ತಾನೆ, ದೇವ್ರನ್ನೇ ಯುದ್ಧ ಮಾಡ್ತಾನೆ. ನಾನು ಯೋಚನೆ ಮಾಡಿದೆ, ಇದೇನಿದು? ಮಹಿಷಾಸುರ 10 ವರ್ಷ ಕೂತ್ಕೊಂಡ, ದೇವ್ರ ಹತ್ರ ವರ ತಗೊಂಡು ದೇವ್ರನ್ನೇ ಸಾಯಿಸದ. ಸೊ ನಾನು ದೇವ್ರನ್ನ ಈಸಿಯಾಗಿ ಫೂಲ್ ಮಾಡ್ಬೋದು. ಹಾಗಾದರೆ ದೇವ್ರನ್ನೇ ನಾನು ಮೋಸ ಮಾಡ್ಬೋದು. 10 ವರ್ಷ ತಪಸ್ಸು ಕೂತ್ಕೋ, ದೇವ್ರ ಹತ್ರ ಏನು ಬೇಕೋ ಈಸ್ಕೊಂಡ್ಬಿಡು, ಆಮೇಲೆ ದೇವ್ರಿಗೆ ಮೋಸ ಮಾಡ್ಬಿಡು. ಇದು ಯಾವ ರೀತಿ ನ್ಯಾಯ ಇದು? ಸರಿ, ಅವ್ನು ದೇವ್ರನ್ನ ಹೊಡೆದಾಗ್ತಾ ಇರ್ಬೇಕಾದ್ರೆ ಇವರೆಲ್ಲ ದೇವತೆಗಳೆಲ್ಲ ಹೋಗ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಏನು ಈ ಥರ ಆಗ್ತಾ ಇದೆ, ಏನು ಮಾಡೋದು ಅಂತ ಕೇಳ್ತಾರೆ. ಆವಾಗ ಈ ಬ್ರಹ್ಮ ಹೇಳ್ತಾನೆ, ಅಯ್ಯೋ ನಾನು ವರ ಕೊಟ್ಬಿಟ್ಟೆ, ಅದರಿಂದ ಈ ಥರ ಪ್ರಾಬ್ಲಮ್ ಆಗಿರೋದು, ಇವಾಗ ನಾನೇನು ಮಾಡೋಕ್ಕಾಗಲ್ಲ, ಹಿಂದೆ ತೊಗೊಳಕ್ಕಾಗಲ್ಲ ಅಂತ ಬ್ರಹ್ಮ ಹೇಳ್ತಾನೆ. ಸೊ ನನಗೆ ಆಶ್ಚರ್ಯ, ಇದೇನಿದು ಬ್ರಹ್ಮ? ಹಾಗಾದರೆ ನಾನು ಈಸಿಯಾಗಿ ಬ್ರಹ್ಮನ ಮೋಸ ಮಾಡ್ಬೋದು, ವರ ತೊಗೊಂಡ್ಬಿಟ್ಟು ಮೋಸ ಮಾಡ್ಬೋದು ಬ್ರಹ್ಮಗೆ. ಇದೇನಿದು? ಬ್ರಹ್ಮ ವರ ಕೊಟ್ಟ ಈಶ್ವರನ್ ಗೊತ್ತಿಲ್ಲ, ಈಶ್ವರ ಗಣೇಶನ ಸಾಯಿಸಿದ ವಿಷ್ಣು ಗೊತ್ತಿಲ್ಲ, ಬ್ರಹ್ಮಂಗೆ ಗೊತ್ತಿಲ್ಲ. ಸೊ ಈ ಟೈಮ್ನಲ್ಲಿ ನಾನು ಖುರಾನ್ ಓದಬೇಕಾದ್ರೆ ಅಲ್ಲ ಹೇಳ್ತಾನೆ ಖುರಾನ್ನಲ್ಲಿ, ಗಾಡ್ ಈಸ್ ಓನ್ಲಿ ಒನ್, ಗಾಡ್ ಈಸ್ ಓನ್ಲಿ ಒನ್, ಅಲ್ಲ ಒಬ್ಬನೇ ಅಂತ ಖುರಾನ್ನಲ್ಲಿ ಹೇಳ್ತಾನೆ. ಈ ಜಗತ್ತನ್ನ ಸೃಷ್ಟಿ ಮಾಡೋದ್ರಲ್ಲಿ ಒಬ್ಬನಿಗಿಂತ ಬೇರೆ ಅಧಿಕ ದೇವತೆಗಳಿದ್ದಿದ್ರೆ, ಅಧಿಕ ದೇವರಿದ್ದಿದ್ರೆ ಈ ಜಗತ್ತು ಬದುಕೋ ಸ್ಥಾನ ಆಗ್ತಾ ಇರಲ್ಲ. ಹ್ಯಾಡ್ ದೇರ್ ಬೀನ್ ಮೋರ್ ದೆನ್ ಒನ್ ಗಾಡ್ ಇನ್ ದಿಸ್ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಎ ಪ್ಲೇಸ್ ಆಫ್ ಕನ್ಫ್ಯೂಷನ್. ಅಂದರೆ ಈ ಜಗತ್ತನ್ನ ಸೃಷ್ಟಿ ಮಾಡೋದ್ರಲ್ಲಿ ಒಬ್ಬನಿಗಿಂತ ಅಧಿಕವಾಗಿ ದೇವರುಗಳು ಇದ್ದಿದ್ರೆ ಈ ಜಗತ್ತು ಬರೀ ಕಚ್ಚಾಟ, ಮೋಸ, ಕನ್ಫ್ಯೂಷನ್ ಇರ್ತಾ ಇತ್ತು. ಈ ಕುರಾನ್ ಓದ್ತಾ ಇದ್ದೀನಿ, ಅದೇ ರೀತಿ ನಾನು ಇಲ್ಲಿ ಹಿಂದೂಸಮಲ್ಲಿ ನೋಡ್ತಾ ಇದ್ದೀನಲ್ಲ. ಈಗ ಬ್ರಹ್ಮ ವರ ಕೊಡ್ತಾನೆ, ಅದು ಹೋಗ್ಬಿಟ್ಟು ಇನ್ನೊಬ್ಬನ ಯಾರಿಗೋ ಸಾಯ್ಸಕ್ಕೆ ಹೋಗ್ತಾನೆ, ಬ್ರಹ್ಮನ್ ಗೊತ್ತಿಲ್ಲ. ಆಮೇಲಿಂದ ಬ್ರಹ್ಮ ಹೇಳ್ತಾನೆ, ನಾನೇನು ಮಾಡೋಕ್ಕಾಗಲ್ಲ. ಕುರಾನ್ ಹೇಳ್ತಾ ಇದೆ, ಇಟ್ ವುಡ್ ಹ್ಯಾವ್ ಬೀನ್ ಎ ಕನ್ಫ್ಯೂಷನ್ ಇಫ್ ದೇರ್ ಬೀನ್ ಮೋರ್ ದ್ಯಾನ್ ಒನ್ ಗಾಡ್. ಸೊ ಇದು ನಿಜವಾಗ್ಲೂ ಕುರಾನ್ ಹೇಳ್ತಾರದು ಸತ್ಯನೇ. ಬಿಕಾಸ್ ಹಿಂದೂಸಲ್ಲಿ ಇಷ್ಟು ಜನ ದೇವರಿದ್ದು ಕನ್ಫ್ಯೂಷನ್ ಗೊತ್ತಾಯ್ತಲ್ಲ. ಪಾರ್ವತಿ ಒಬ್ಳು ದೇವಳು, ಅವಳು ಗಣೇಶನ್ ಕ್ರಿಯೇಟ್ ಮಾಡ್ತಾಳೆ, ಈಶ್ವರನ್ ಗೊತ್ತಿಲ್ಲ. ಈಶ್ವರ ಗಣೇಶನ್ ಸಾಯಿಸ್ತಾನೆ, ಪಾರ್ವತಿಗೆ ಗೊತ್ತಿಲ್ಲ. ಇದೇನು ಕನ್ಫ್ಯೂಷನ್ ಇದು? ಕುರಾನು ಅದೇ ಹೇಳ್ತಾ ಇದೆ. ಸೊ ಆಮೇಲಿಂದ ಏನಾಗುತ್ತೆ, ಸರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೀಟಿಂಗ್ ಮಾಡ್ಬಿಟ್ಟು ಹೇಳ್ತಾರೆ, ಓಕೆ ಈ ಬ್ರಹ್ಮನ್ ಸಾಯಿಸೋಕೆ ಏನಾರು ಒಂದು ಉಪಾಯ ಮಾಡಬೇಕು, ಈ ಮಹಿಷಾಸುರನ ಸಾಯಿಸೋಕೆ ಏನಾರು ಒಂದು ಉಪಾಯ ಮಾಡಬೇಕು ಅಂದ್ಬಿಟ್ಟು ಬ್ರಹ್ಮ ಹೇಳ್ತಾನೆ, ಇವನು ಸಾಯಿಸೋಕೆ ಏನು ಮಾಡ್ಬೇಕಂದ್ರೆ ಇನ್ನೊಂದು ಹೊಸ ದೇವರನ್ನ ನಾವು ಸೃಷ್ಟಿ ಮಾಡಬೇಕು. ನಾನು ವರ ಕೊಟ್ಟಿರೋದೇನು, ಜಗತ್ನಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗಿಂತ ನೀನು ಶಕ್ತಿಶಾಲಿ, ಯಾರು ಇಲ್ಲದೇ ಇದ್ದಾರೋ ಅವ್ರನ್ನ ಕರ್ಕೊಂಬಂದರೆ ಅವನ ಶಕ್ತಿನ ನಾವು ಕೆಳಗಿಳಿಸ್ಬೋದು, ಅವಳು ಸಾಯಿಸ್ಬೋದು ಅಂತ ಅವರು ನಿರ್ಧಾರ ಮಾಡ್ತಾರೆ. ಸರಿ, ಹೇಗೆ ತರೋದು ಈ ದೇವ್ರನ್ನ? ವಿಷ್ಣು ಏನಾಗ್ತಾನೆ, ಹೆಂಗ್ಸಾಗ್ತಾನೆ, ಶಿವ ಗಂಡಸಾಗ್ಬಿಟ್ಟು ಇಬ್ಬರ ಮಿಲನದಿಂದ ಒಂದು ಮಗು ಹುಟ್ಟುತ್ತೆ. ಆ ಮಗು ಹೆಸರು ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ಹೋಗ್ಬಿಟ್ಟು ಮಹಿಷಾಸುರನ ಸಾಯಿಸ್ತಾಳೆ. ನಾನು ಇದು ಯಾವ ಮೋಸ ಇದು? ನಾನೇನಾರ ಬ್ರಹ್ಮ ಆಗಿದ್ದಿದ್ರೆ ಮೊದಲು ವರ ಕೊಡ್ತಾ ಇರಲಿಲ್ಲ. ನಿಜವಾಗ್ಲೂ ನಾನು ಒಂದ್ಸಲ ಯೋಚನೆ ಮಾಡಿದೆ, ಈ ದೇವ್ರಿಗೆ ಇಷ್ಟು ಬುದ್ಧಿ ಬೇಡವಾ? ಅವನು 10 ವರ್ಷ ತಪಸ್ ಮಾಡಿಬಿಟ್ಟು ದೇವ್ರಿಗೆ ಮೋಸ ಮಾಡ್ತಾ ಇರ್ಬೇಕಾದ್ರೆ ದೇವ್ರಿಗೆ ಇಷ್ಟು ಬುದ್ಧಿ ಬೇಡವಾ? ಸರಿ, ಮೋಸ ಮಾಡ್ದ, ಈ ದೇವರು ಅವನಿಗೆ ಮೋಸ ಮಾಡದ? ಮಹಿಷಾಸುರನ್ ಸಾಯಿಸೋಕ್ಕೆ ಚಾಮುಂಡೇಶ್ವರಿನ ಹುಟ್ಸದ? ಇದು ಮೋಸ ತಾನೆ? ಇದು ಯಾವ ರೀತಿ ಲಾಜಿಕ್ ಇದು? ಇದು ಅನ್ಯಾಯ. ಅದೇ ರೀತಿ ಕುರಾನ್ ಹೇಳ್ತಾ ಇದೆ, ಹ್ಯಾಡ್ ದೇರ್ ಬೀನ್ ಮೋರ್ ದ್ಯಾನ್ ಒನ್ ಗಾಡ್ ಇನ್ ದಿಸ್ ವರ್ಲ್ಡ್, the world would have been a place of confusion. So I am alone, Allah is ahad. ಸೊ ನನಗೆ ಸರಿ ಕುರಾನ್ ಹೇಳ್ತಾ ಇರೋದು ನಿಜಾನೇ ಅನ್ನಿಸ್ತು. ಆಮೇಲೆ